ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ಸ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಯಾರೆಲ್ಲ ಹೊಸಬ್ರಿದ್ದೀರಾ, ಎಸ್, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಇದೊಂದೊಂಥರ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಅಗೇನ್ ನನ್ನ ಸಬ್ಸ್ಕ್ರೈಬರ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದಾರೆ, ಲವ್ ಮ್ಯಾರೇಜ್ ಆರ್ ಅರೇಂಜ್ಡ್ ಮ್ಯಾರೇಜ್, ಲೈಕ್ ಯಾವ್ದಕ್ಕೆ ಹೋದ್ರೆ ಬೆಸ್ಟ್ ಅಕಾರ್ಡಿಂಗ್ ಟು ಯುವರ್ ಫ್ರೀ ವಿಲ್, ಲೈಕ್ ನಾಟ್ ಅಕಾರ್ಡಿಂಗ್ ಟು ಯುವರ್ ಬರ್ತ್ ಚಾರ್ಟ್, ಬಟ್ ನಿಮಗೊಂದು ಒಂದು ಮೆಸೇಜ್ ಬೇಕಾಗಿರುತ್ತಲ್ವಾ, ಇಸ್ ಇಟ್ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್, ಯಾವುದು ಬೆಸ್ಟ್ ಅಂತ. ಯಾವ್ದು ಆಗತ್ತೆ ಅಂತ ಹೇಳ್ತಿಲ್ಲ, ಯಾವ ಕಡೆ ಹೋದ್ರೆ ಬೆಸ್ಟ್ ಆ ಥರ. ಓಕೆ, ಹೋಗೋದಕ್ಕೂ ಮುಂಚೆ ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆಲ್ರೆಡಿ ಆ ಒಂದು ಮೆಸೇಜಿನ ಸಿಚುವೇಶನ್ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ, ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟಿಗೆ ಲೆಟ್ಸ್ ಚೆನ್ನಾಗಿ ಶಫಲ್ ಮಾಡ್ಕೊಳ್ಳೋಣ. ಫಸ್ಟ್ ನಾನು ಲವ್ ಮ್ಯಾರೇಜ್ ಆಗ್ಬೋದಾ ಆಗ್ಬಾರ್ದಾ ಅದಕ್ಕೆ ಪುಲ್ ಮಾಡ್ತೀನಿ. ಆ್ಯಂಡ್ ಇನ್ಸ್ಟಂಟ್ ಆಗಿ ಅರೇಂಜ್ಡ್ ಮ್ಯಾರೇಜ್ಗೂ ಕಾರ್ಡ್ಸ್ನ ಪುಲ್ ಮಾಡೋಣ. ಓಕೆ, ಇನ್ಸ್ಟಂಟ್ ಆಗಿ ನೋಡೋಣ. ಲೆಟ್ಸ್ ಸಿ. ಓಕೆ, ಫಸ್ಟ್ ಎನರ್ಜಿ ಲವ್ ಲೈಫ್ ಅಂತ ಬಂದರೆ ಆ ಎನರ್ಜಿನ ಇಲ್ಲಿ ಇಡ್ತೀನಿ. ಸೆಕೆಂಡ್ ಎನರ್ಜಿ ಇವಾಗ ಅರೇಂಜ್ ಮ್ಯಾರೇಜ್ಗೆ ಯಾವ ಎನರ್ಜಿ ಬರುತ್ತೆ. ಫಸ್ಟ್ ಕಾರ್ಡ್ ಅರೇಂಜ್ಡ್ ಮ್ಯಾರೇಜ್, ಸೆಕೆಂಡ್ ಕಾರ್ಡ್ ಅರೇಂಜ್ಡ್ ಮ್ಯಾರೇಜ್. ಓಕೆ, ಫಸ್ಟ್ ಲವ್ ಮ್ಯಾರೇಜ್ ಕಾರ್ಡ್ಸ್ ಇದು, ಆ್ಯಂಡ್ ದೆನ್ ಸೆಕೆಂಡ್ ಎನರ್ಜಿ ಅರೇಂಜ್ಡ್ ಮ್ಯಾರೇಜ್ಗೆ ಬಂದಿದೆ. ಓಕೆ, ಸೊ ಫಸ್ಟಿಗೆ ಬಂದಿರೋ ಕಾರ್ಡ್ ನಾನು ಕಂಪ್ಲೀಟ್ ಆಗಿ ತೋರ್ಸೋಕ್ಕಾಗಲ್ಲ, ಬಟ್ ಐ ಕ್ಯಾನ್ ಶೋ ಇಟ್ ಆಸ್ ಹಾಫ್ ತೋರಿಸ್ಬೋದು, ಲೈಕ್ ದಿಸ್. ಒನ್ ಇಸ್ ಸನ್ ಕಾರ್ಡ್ ಬಂದಿದೆ ಆ್ಯಂಡ್ ದ ಒನ್ ಇಸ್ 2 of Wands, ಅರೇಂಜ್ಡ್ ಮ್ಯಾರೇಜ್. ಅರೇಂಜ್ಡ್ ಮ್ಯಾರೇಜ್ ಡೆಫಿನೆಟ್ಲಿ ನಿಮಗೆ ಖುಷಿ ಕೊಡುತ್ತೆ, ನಿಮಗೆ ಎಕ್ಸೈಟ್ಮೆಂಟ್ ಕೊಡುತ್ತೆ. ಲವ್ ಮ್ಯಾರೇಜ್ ಅಂತ ಹೋದರೆ ಕಂಪ್ಲೀಟ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಕೊಡುತ್ತೆ, ನಿಮಗೆ ಪಾಸಿಟಿವ್ ವೈಬ್ ಕೂಡ ಕೊಡುತ್ತೆ. ಆ್ಯಂಡ್ ನೀವು ಹೆಂಗಿರ್ಬೋದು, ನೀವು ಮನೇಲಿ ಹೆಂಗಿರ್ತೀರ, ನಿಮ್ಮ ಸ್ವಂತ ಮನೇಲಿ ಹೆಂಗಿರ್ತೀರಾ ಹಾಗೆ ಓಡಾಡ್ಕೊಂಡಿರ್ತೀರಾ, ಒಂದು ಕ್ಲಾರಿಟಿ ಇರುತ್ತೆ, ಖುಷಿ ಇರುತ್ತೆ. ಆ್ಯಂಡ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ಲವ್ ಮ್ಯಾರೇಜ್ ಅಂತ ಬಂದರೆ ಪ್ರಾಬಬ್ಲಿ ನಿಮಗೆ ಜಡ್ಜ್ ಮಾಡೋ ಒಂದು ಪರ್ಸನ್ ಸಿಗಲ್ಲ, ನಿಮ್ಮನ್ನ ಕಂಪ್ಲೀಟಾಗಿ ಹೆಂಗಿದ್ದೀರಾ ಹಾಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಪರ್ಸನ್ ಸಿಗ್ತಾರೆ, ಆ ಥರ ನೋಡ್ತಾ ಇದ್ದೀನಿ. ಬಟ್ ಫ್ಯೂಚರ್ ಗ್ರೋತ್ ಅಂತ ಬಂದರೆ ನಾನು ಅಷ್ಟೊಂದು ನೋಡ್ತಾ ಇಲ್ಲ, ಬಿಕಾಸ್ 2 of Wands ಅಂತ ಬಂದರೆ ಸ್ಟಕ್ ಎನರ್ಜಿ. ಪ್ರಾಬ್ಲಿ ಲವ್ ಮ್ಯಾರೇಜ್ ನಿಮಗೆ ಖುಷಿ ಕೊಡುತ್ತೆ, ನೀವು ಹೆಂಗಿರ್ಬೇಕು ಹಂಗಿರು ಅನ್ನೋ ಒಂದು ಫ್ಯಾಮಿಲಿ ಕೂಡ ಸಿಗಬಹುದು. ಅಥವಾ ನಿಮ್ಮ ಪಾರ್ಟ್ನರ್ ಪ್ರಾಬಬ್ಲಿ ನೀನು ಏನು ಬೇಕನ್ನ ಮಾಡು, ನಿಮಗೆಲ್ಲ ಫ್ರೀಡಮ್ ಕೊಡ್ತಾರೆ. ನಿಮ್ಗೆ ಆಸ್ ಅ ಪರ್ಸನ್ ನಿಮ್ಮ ಮನೇಲಿ ಹೆಂಗಿರ್ತೀರಾ ಹಾಗೆ ಇರೋದಕ್ಕೆ ಕೂಡ ಬಿಡ್ತಾರೆ, ಫ್ರೀಡಮ್ ಇರುತ್ತೆ, ಖುಷಿ ಇರುತ್ತೆ. ಬಟ್ ಗ್ರೋತ್ ಸ್ವಲ್ಪ ಕಷ್ಟ ಇದೆ 2 of Wands ಬರ್ತಿರೋದ್ರಿಂದ. ಸ್ವಲ್ಪ ಲೈಕ್ ಎಲ್ಲೋ ಒಂದು ಕಡೆ ಎಕ್ಸ್ಪ್ಲೋರ್ ಮಾಡೋದಕ್ಕಾಗಿರಬಹುದು, ಅಥವಾ ಫ್ಯೂಚರ್ ಗ್ರೋತ್ ಅಂತ ಬಂದರೆ ಸ್ವಲ್ಪ ಕಡಿಮೆ, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಅರೇಂಜ್ಡ್ ಮ್ಯಾರೇಜ್ ನೋಡೋಣ. 2 ಮೇಜರ್ ಅರ್ಕಾನಸ್ ಬಂದಿದೆ ಅರೇಂಜ್ಡ್ ಮ್ಯಾರೇಜಿಗೆ, ದಟ್ ಈಸ್ ಫೂಲ್ ಆ್ಯಂಡ್ ಹೈ ಪ್ರೀಸ್ಟೆಸ್. ಹೈ ಪ್ರೀಸ್ಟೆಸ್ ನಾಟ್ ಅ ಗ್ರೇಟ್ ಕಾರ್ಡ್. ಸೊ ಅರೇಂಜ್ಡ್ ಮ್ಯಾರೇಜ್ ಏನು ನೋಡ್ತಾ ಇದ್ದೀನಿ, ಪ್ರಾಬಬ್ಲಿ ನಿಮಗೆ ಈ ಲವ್ ಮ್ಯಾರೇಜಲ್ಲಿ ಸಿಗೋ ಒಂದು ಕಂಪ್ಲೀಟ್ಲಿ ಕ್ಲಾರಿಟಿ ಪರ್ಸನ್, ಕಂಪ್ಲೀಟ್ಲಿ ನೀನು ಹೆಂಗೆ ಬೇಕು ಹಂಗಿರೋ ಅನ್ನೋ ಪರ್ಸನ್ ಪ್ರಾಬಬ್ಲಿ ಸಿಗೋದು ಕಷ್ಟ ಇದೆ. ಅರೇಂಜ್ ಮ್ಯಾರೇಜಲ್ಲಿ ಅವಾಗವಾಗ ನೀವು ರಿಸ್ಕ್ ತಗೋಬೇಕಾಗ್ತಿರುತ್ತೆ, ಫುಲ್ ಬಂದಿರೋದ್ರಿಂದ ಪ್ರಾಬ್ಲಿ ಅವಾಗ ಔಟ್ ಆಫ್ ದೇರ್ ರೂಲ್ಸ್ ಆಗಿರ್ಬೋದು, ಔಟ್ ಆಫ್ ದೇರ್ ಅವ್ರಿಗೆ ಬೇಕೋ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅಪೋಸಿಟ್ ಅವ್ರ ಎಗೇನೆಸ್ಟ್ ಹೋಗಿ ನಿಮ್ಮ ಒಂದಷ್ಟು ವಿಶಸ್ನ ಫುಲ್ಫಿಲ್ ಮಾಡ್ಕೋಬೇಕಾಗತ್ತೆ, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಒಂದು ಕಂಪ್ಲೀಟ್ಲಿ ನ್ಯೂ
ನ್ಯೂ ಲೈಫ್ ಅಂತಾನೆ ಹೇಳ್ಬೋದು. ನೀವು ಅರೇಂಜ್ಡ್ ಮ್ಯಾರೇಜ್ ಚೂಸ್ ಮಾಡಿದ್ರೆ ಕಂಪ್ಲೀಟ್ಲಿ ನ್ಯೂ ಲೈಫ್ ಆಗಿರುತ್ತೆ. ನಥಿಂಗ್ ರಿಲೇಟೆಡ್ ಟು ಯೋರ್ ಪಾಸ್ಟ್. ಪ್ರಾಬ್ಲಿ ನಿಮ್ಮ ಒಂದು ಹೋಮ್ ಟೌನ್ ಇಂದ ದೂರ ಕೂಡ ಕರ್ಕೊಂಡು ಹೋಗುತ್ತೆ. ಸ್ಟಾರ್ಟಿಂಗ್ ಇಟ್ ವಿಲ್ ಬಿ ಎಕ್ಸೈಟ್ಮೆಂಟ್ ಇಟ್ ಸೆಲ್ಫ್, ಬಟ್ ತುಂಬಾ ಹೈ ಪ್ರೆಸ್ಟಸ್ ಬಂದಿರೋದ್ರಿಂದ ಐ ಥಿಂಕ್ ತುಂಬಾ ನಿಮ್ಮಿಂದ ಹೈಡ್ ಮಾಡ್ತಾರೆ, ಅಥವಾ ಆ ಮನೆಯವರು ತುಂಬಾ ನಿಮ್ಮನ್ನ ಸ್ಟ್ರೇಂಜರ್ ಆಸ್ ಅ ಫಾರಿನರ್ ತರ ನೋಡ್ಬೋದು. ಬಿಕಾಸ್ ಫುಲ್ ಎನರ್ಜಿ ಬಂದಿರೋದ್ರಿಂದ ಅಕ್ವೇರಿಯಸ್ ರಾಹು ಎನರ್ಜಿ ತುಂಬಾ ಇದೆ. ಸೊ ನಿಮ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಳ್ತಾರೆ. ಡೆಫಿನೆಟ್ಲಿ ಒಂಥರ 8th ಹೌಸ್ ಆಕ್ಟಿವ್ ಆಗುತ್ತೆ ಅಂತಾನೆ ಹೇಳ್ಬೋದು ಮ್ಯಾರೇಜ್ ಆದ್ಮೇಲೆ. ಅಂದ್ರೆ ಕಂಪ್ಲೀಟ್ಲಿ ನಿಮ್ಮ ರೋಟೀನ್ ಚೇಂಜ್ ಆಗುತ್ತೆ. ನೀವಿದ್ದ ವೇ ಕಂಪ್ಲೀಟ್ಲಿ ಚೇಂಜ್ ಮಾಡ್ತಾರೆ. ನೀವು ಮಾಡಲ್ಲ ನಾನು ಹಿಂಗೆ ಹಂಗೆ ಹೆಂಗೆ ಅಂದ್ರೂ ಚೇಂಜ್ ಮಾಡ್ಕೋಬೇಕಾಗಿ ಬರುತ್ತೆ. ಬರೀ ಲೊಕೇಶನ್ ಮಾತ್ರ ಅಲ್ಲ, ನೀವು ಇದ್ದ ರೀತಿ, ನೀವು ಬಿಹೇವ್ ಮಾಡ್ತಾ ಇದ್ದ ರೀತಿ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರಬಹುದು, ಕಂಪ್ಲೀಟ್ಲಿ ಡಿಫ್ರೆಂಟ್. ಪ್ರಾಬ್ಲಿ ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಏನೇನೋ ಅಪ್ಲೋಡ್ ಮಾಡ್ತಾ ಇದೆ ಅಂದ್ರೆ ಕಂಪ್ಲೀಟ್ಲಿ ಆಫ್. ಆಫ್ಟರ್ ಮ್ಯಾರೇಜ್, ಅರೇಂಜ್ಡ್ ಮ್ಯಾರೇಜ್, ಕಂಪ್ಲೀಟ್ಲಿ ಒಂಥರ ಸೀರಿಯಸ್ ಪರ್ಸನ್, ಸೈಲೆಂಟ್ ಪರ್ಸನ್. ಏನೇ ಒಂದು ವಿಶಸ್ ಫುಲ್ಫಿಲ್ ಮಾಡ್ಕೋಬೇಕಂದ್ರೂ ಎಗೇನೆಸ್ಟ್, ತುಂಬಾ ಜನರದು ಎಗೇನೆಸ್ಟ್ ಹೋಗ್ಬೇಕಾದ ಪರಿಸ್ಥಿತಿ ಕೂಡ ಬರುತ್ತೆ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಫುಲ್ ವಿತ್ ಹೈ ಪ್ರಿಸ್ಟೆಸ್, ನಾಟ್ ರಿಯಲಿ ಅ ವೆರಿ ಗ್ರೇಟ್ ಕಾಂಬಿನೇಷನ್. ಅದೇ ಲವ್ ಮ್ಯಾರೇಜ್ ಅಗೇನ್ ಬಿ ಕೇರ್ಫುಲ್, ಲೈಕ್ ಒಂಥರ ಅದ್ರೊಳಗೆ ಮುಳುಗೋಗ್ಬಿಡ್ತೀರಾ. ಪ್ರಾಬ್ಲಿ ಡೆಫಿನೆಟ್ಲಿ ನೀವು ಹೆಂಗ್ ಬೇಕು ಹಂಗಿರ್ಬೋದು, ನಿಮಗೆ ಆ ಫ್ರೀಡಮ್ ಇರುತ್ತೆ, ಆ ಒಂದು ಎಲ್ಲಾ ರೀತಿಯಾದ ಖುಷಿ ಇರುತ್ತೆ. ಬಟ್ ಫ್ಯೂಚರ್ ಓರಿಯೆಂಟೆಡ್ ಪರ್ಸನ್ ಸಿಗಲ್ಲ. ಅಂದ್ರೆ ನಿಮ್ನ ಕಂಪ್ಲೀಟ್ ಆಗಿ ನೀವೇ ಒಂಥರ ಲೈಕ್ ಎಲ್ಲೋ ಒಂದ್ ಕಡೆ ನಿಮ್ಮ ಫ್ಯೂಚರ್ ಆಂಬಿಷನ್ ಕಡೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀರೇನೋ ಆಫ್ಟರ್ ಮ್ಯಾರೇಜ್, ಲವ್ ಮ್ಯಾರೇಜ್ ಆದ್ಮೇಲೆ. ಆ ಥರ ಎನರ್ಜೀಸ್ ಬರ್ತಾ ಇದೆ. ಬಟ್ ಐ ಥಿಂಕ್ ಕಂಪ್ಯಾರಿಟಿವ್ಲಿ ಲವ್, ವುಡ್ ಸಜೆಸ್ಟ್ ದಟ್ ಒನ್ ಥಿಂಗ್ ಶುಡ್ ವರ್ಕ್ ಆನ್ ಇಸ್, ಸೊ ಈಗೇನ್ ಫ್ಯೂಚರ್ ಅಲ್ಲಿ ಹಂಗ್ ಮಾಡ್ಬೇಕು, ಹಂಗೆ ಆಂಬಿಷನ್ ಏನ್ ಇಟ್ಕೊಂಡಿದ್ರೆ ಟ್ರ್ಯಾಕ್ ನ ಇಟ್ಕೊಳ್ಳಿ. ಕಂಪ್ಲೀಟ್ ಆಗಿ ಫುಲ್ ಖುಷಿಲಿದ್ದೀನಿ, ನಾನು ಖುಷಿಲಿದ್ದೀನಿ ಅಂತ ಮುಳುಗ್ ಹೋಗ್ಬೇಡಿ. ಓಕೆ, ಸ್ವಲ್ಪ ಮೆಚುರಿಟಿ ಜಾಸ್ತಿ ಬೇಕಾಗುತ್ತೆ. ನಿಮ್ಮ ಫ್ಯೂಚರ್ ಪ್ಲಾನ್ಸ್, ಕರಿಯರ್ ಪ್ಲಾನ್ಸ್ ಅಂತ ಬಂದ್ರೆ, ಫ್ಯೂಚರ್ ಗೋಲ್ಸ್ ಅಂತ ಬಂದ್ರೆ, ಡೋಂಟ್ ಗೋ ಔಟ್ ಆಫ್ ಟ್ರ್ಯಾಕ್, ಅದಂತ ಹೇಳ್ತೀನಿ. ಬಟ್ ಅರೇಂಜ್ಡ್ ಮ್ಯಾರೇಜ್ ಐ ಆಮ್ ಗೆಟಿಂಗ್ ಹೆವಿ ಎನರ್ಜೀಸ್, ಎಸ್ಪೆಷಲಿ ಹೈ ಪ್ರೆಸ್ಟ್ ಇಸ್ ವೆರಿ ಹೆವಿ ಎನರ್ಜಿ. ಸೊ ಎಸ್, ದಟ್ ಈಸ್ ಅ ಮೆಸೇಜ್. ಐ ಹೋಪ್ ಎಲ್ರಿಗೂ ಒಂದು ಸಿಂಪಲ್ ಆಗಿ ಆನ್ಸರ್ ಸಿಕ್ಕಿದೆ ಅಂತ. ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಪ್ಲಾಕ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್.